ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ತುಂಬಾನೇ ಸಿಂಪಲ್ ಆಗಿ ಜಸ್ಟ್ ಇದನ್ನ ಒಂದೇ ಒಂದು ವಾರ ಟ್ರೈ ಮಾಡಿ ನೋಡಿ. ಶುಗರ್ ಲೆವೆಲ್ ಎಷ್ಟೇ ಹೈ ಇದ್ರೂ ಪರವಾಗಿಲ್ಲ, ತಟ್ ಅಂತಾನೆ ನಾರ್ಮಲ್ ಲೆವೆಲ್ಗೆ ಬಂದ್ಬಿಡುತ್ತೆ. ಅಷ್ಟು ಹೆಲ್ದಿ ಆಗಿರುವ ಈ ರೊಟ್ಟಿ ತುಂಬಾನೇ ಮನೆಯಲ್ಲಿ ತುಂಬಾನೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೇನೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಹೆಚ್ಚು ಶೇರ್ ಮಾಡಿ. ಬನ್ನಿ, ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನ್ ತೋರಿಸ್ತಿರುವ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರಾಗಿನ ಕ್ಲೀನ್ ಆಗಿ ಸೋದಿಸ್ಕೊಂಡು ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಗೋಧಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ ಆಗುವಷ್ಟು ಶುಗರ್ ರೈಸ್ ಬರುತ್ತಲ್ಲ ನೋಡಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಅಂಗಡಿಲೆಲ್ಲ ಸಿಗುತ್ತೆ, ನೀವು ಬೇಕಾದ್ರೂ ತಗೋಬಹುದು. ಇದ್ರ ನಾನು 3/4 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಇವಾಗ ಅದೇ ಕಪ್ ಅಳತೆಯಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಹಸಿ ಕಡಲೆ ಬೀಜ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರಾ ಅದ್ರ ತಕ್ಕಂಗೆ ನೀವು ಈ ಕ್ವಾಂಟಿಟಿನ ಮಾಡ್ಕೋಬೇಕಾಗತ್ತೆ. 1 ಕಪ್ ರಾಗಿ, ಹಾಗೆ 1 ಕಪ್ ಗೋಧಿ, ಹಾಗೆ 3/4 ಕಪ್ ಆಗುವಷ್ಟು ಶುಗರ್ ರೈಸು. ಇದನ್ನ ತಕ್ಕಂಗೆ ಮೆಜರ್ಮೆಂಟ್ ಅನ್ನ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಎಲ್ಲಾನು ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೊಂಡು ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದ್ 3ರಿಂದ 4 ಬಾರಿ ಕ್ಲೀನ್ ಆಗಿ ತೊಳ್ಕೊಬೇಕಾಗುತ್ತೆ. ಆ ನಂತರ ಮತ್ತೆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ನೀರನ್ನ ಮುಳುಕುವಷ್ಟು ನೀರನ್ನ ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೂ 5ರಿಂದ 6 ಅವರು ನೆನ್ಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಯಾವ ಕಪ್ ಅಳತೆಯಲ್ಲಿ ಎಲ್ಲಾ ಮೆಜರ್ಮೆಂಟ್ ತಗೊಂಡಿದೀವೋ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಈ ಉದ್ದಿನ ಬೇಳೆನ ಹಾಕೊಂಡು ಇದನ್ನು ಕೂಡ 2ರಿಂದ 3 ಬಾರಿ ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ. ಆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ನೀರನ್ನ ಹಾಕಿ ಇದನ್ನು ಕೂಡ 5ರಿಂದ 6 ಅವರು ನೆನ್ಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿ 6 ಅವರ್ಸ್ ಕೂಡ ಆಗಿದೆ. ಕ್ಲೀನ್ ಆಗಿ ಕೂಡ ನಾವು ಹಾಕಿರುವ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಕ್ಲೀನ್ ಆಗಿ ನೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಈ ನೀರನ್ನೆಲ್ಲ ಸೋದಿಸ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ನಾವು ನೆನೆಸಿರುವಂತಹ ಎಲ್ಲಾ ಪದಾರ್ಥನು ಕೂಡ ಸ್ವಲ್ಪನೇ ಹಾಕೊಂಡು ಫುಲ್ ಪನ್ನೀರ್ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರ್ಬೇಕಾಗತ್ತೆ. ರುಬ್ಬೇಕಾದ್ರೆ ನಾವು ಸ್ವಲ್ಪನೇ ನೀರ್ ಹಾಕೊಂಡು ರುಬ್ಕೋಬೇಕು. ಜಾಸ್ತಿ ನೀರನ್ನ ಹಾಕೋಕ್ ಹೋಗ್ಬಿಟ್ರೆ ನಾವು ಹಾಕಿರುವಂತಹ ಪದಾರ್ಥಗಳು ನುಣ್ಣಗೆ ರುಬ್ಬಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ಇಷ್ಟಾದ್ರೆ ಸಾಕು. ಇವಾಗ ರುಬ್ಬಿರುವಂತಹ ಈ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಉಳಿದಿರುವಂತಹ ಎಲ್ಲಾ ಪದಾರ್ಥನು ಕೂಡ ಇದೇ ರೀತಿ ಸ್ವಲ್ಪ ನೀರನ್ನ ಹಾಕೊಂಡು ಕ್ಲೀನ್ ಆಗಿ ಫನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರ್ಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಇದೇ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರುವಂತಹ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀರೇನೋ ಹಾಕಕ್ ಹೋಗ್ಬಾರ್ದು. ಹಾಗೇನೆ ಒಂದ್ಸಲ ಕ್ಲೀನ್ ಆಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಓವರ್ ನೈಟ್ ನೆನೆಯಕ್ಕೆ ಬಿಡ್ಬೇಕು. ಅವಾಗ್ಲೇನೆ ಈ ರೊಟ್ಟಿ ತುಂಬಾನೇ ಟೇಸ್ಟಿಗೆ ಕೂಡ ಬರುತ್ತೆ. ನೋಡಿ, ಇದನ್ನ ಲೈಟನ್ನ ಮುಚ್ಚಿ ಓವರ್ ನೈಟ್ ನೆನೆಯಕ್ಕೆ ಬಿಟ್ಬಿಡೋಣ. ಇವಾಗ ಮಾರ್ನಿಂಗ್ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಆನ್ ಮಾಡಿ ಒಂದು ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವಕ್ಕೆ ಸ್ವಲ್ಪ ಬಿಸಿಯಾಗಿದ ನಂತರ ಕೈಯಲ್ಲಿ ಈ ರೀತಿ ನೀರನ್ನ ಚುಮ್ಕಿಸ್ಕೋಬೇಕು. ಅವಾಗ ಹಂಚು ಕಾದಿದೆಯಾ ಅಂತ ಗೊತ್ತಾಗುತ್ತೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಹದಕ್ ಬೇಕೋ ಆ ರೀತಿ ನೀವು ರೊಟ್ಟಿನ ಇದು ಸುಟ್ಕೋಬಹುದು. ನಾನಿಲ್ಲಿ ತೆಳುವಾಗಿ ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ನೀವು ಈ ರೀತಿ ಬೇಕಾದ್ರೆ ಕೈಯಲ್ಲಿ ಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ದೋಸೆ ರೀತಿ ಬೇಕಾದ್ರೂ ನೀವು ಮಾಡ್ಕೋಬಹುದು. ನೋಡಿ, ಇವಾಗ ರೊಟ್ಟಿನೂ ಕೂಡ ತೆಳುವಾಗಿ ಹಾಕೊಂಡಿದೀನಿ. ಇವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನ್ ಬೇಕಾದ್ರೂ ಹಾಕೊಳ್ಳಿ. ಸೈಡ್ ಅಲ್ಲೆಲ್ಲ ಈ ರೀತಿ ಕ್ಲೀನ್ ಆಗಿ ಬಿಟ್ಕೊಳ್ತಾ ಇದೆ. ಅವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಈ ರೊಟ್ಟಿ ಬೆಂದಿದೆ ಅಂತ ಅರ್ಥ. ನಾನಿಲ್ಲಿ ಒಂದ್ ಸೈಡ್ ಅಷ್ಟೇ ನಾನು ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮ್ಗೆ 2 ಸೈಡ್ ಬೇಕು ಅಂತ ಹೇಳಿದ್ರೆ ನೀವು ತಿರುಗಿಸಿ ಇನ್ನೊಂದು ಸೈಡು ಬೇಕಾದ್ರೆ ನೀವು ರೊಟ್ಟಿನ ಬೇಯಿಸ್ಕೋಬಹುದು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಮೆಥಡ್ ಅಲ್ಲಿ ನಾನು ಎಲ್ಲಾ ರೊಟ್ಟಿನೂ ಕೂಡ ಇದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಹಂಚು ಕಾದಿದ ನಂತರ ಹಿಟ್ಟನ್ನ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಮಸಾಲೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಈ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದ್ ಬೇಕಾದ್ರೆ ನೀವು ಮಾಡ್ಕೋಬಹುದು. ಈ ರೊಟ್ಟಿ ಮಾಡ್ಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ರೊಟ್ಟಿನ ಮಾಡಕ್ ಹೋಗ್ಬಿಡ್ತು. ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೊಟ್ಟಿ ಮಾಡ್ಕೋಬೇಕಾಗುತ್ತೆ. ನೋಡಿ, 2 ಸೈಡು ಗರಿಯಾಗಿ ನೀವು ಬೇಕಾದ್ರೆ ಇದನ್ನ ಬೇಯಿಸ್ಕೋಬಹುದು. ನಾನು ಒಂದೇ ಸೈಡು ನಾನು ಬೇಯಿಸ್ಕೊಂಡಿದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇರುತ್ತೆ. ಇದನ್ನ ಜಸ್ಟ್ ನೀವು ಒಂದೇ ವಾರ ಕಂಟಿನ್ಯೂಸ್ ಆಗಿ ಈ ರೊಟ್ಟಿನ ಬೆಳಿಗ್ಗೆ ಮತ್ತೆ ನೈಟು ತಿನ್ಕೊಂಡ್ ಬರ್ತಾ ಅಂತ ಹೇಳಿದ್ರೆ ಎಷ್ಟೇ ಶುಗರ್ ಹೈ ಲೆವೆಲ್ ಇದ್ರೂ ಪರವಾಗಿಲ್ಲ, ತಟ್ ಅಂತಾನೆ ನಾರ್ಮಲ್ ಲೆವೆಲ್ಗೆ ಬಂದ್ಬಿಡುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬತ್ತು ಅಂತ ಮರೀತಾನೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.